ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಬಾಗಿಲು ಇಲ್ಲದಂತಹ ಗ್ರಾಮ, ಕಳ್ಳತನವೇ ಇಲ್ಲದ ದೇಶದ ಏಕೈಕ ಸ್ಥಳ ಅಂತಾನೆ ಹೇಳ್ಬಹುದು. ನ್ಯಾಯ ದೇವರಾಗಿರುವಂತಹ ಶನಿ ಭಗವಂತನ ದೇವಸ್ಥಾನ ಅಂದ್ರೆ ಅವರ ಸ್ಥಳ, ಪುಣ್ಯ ಸ್ಥಳ ಅಂತಾನೆ ಹೇಳ್ಬಹುದು. ಅದೇ ಶನಿ ಸಿಂಗಾಪುರ. ಅಲ್ಲಿರುವಂತಹ ದೇವರಿಗೆ ನಾವು ಏನಕ್ಕೆ ಗೋಪುರನ ಕಟ್ಟದಲ್ಲೇ ನಾವು ಪೂಜೆ ಮಾಡ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಮ ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲ ವರ್ಷಗಳ ಹಿಂದೆ ಒಂದು ದಿನ ಗ್ರಾಮಕ್ಕೆ ಭೀಕರ ಪ್ರವಾಹ ಬಂದಿತು. ಮುನ್ಸೂಚನೆ ಇಲ್ಲದೆ ಬಂದಂತ ಆ ಪ್ರವಾಹ ಸಂಪೂರ್ಣವಾಗಿ ಗ್ರಾಮವನ್ನೇ ನಾಶಪಡಿಸಿತು. ಜನರು ಪ್ರಾಣಾಪಾಯದಿಂದ ಮರಗಳ ಮೇಲೇರಿ ಕುಳಿತು ಬದುಕನ್ನು ಉಳಿಸಿಕೊಂಡರು. ಕೆಲ ದಿನಗಳ ಬಳಿಕ ನೀರು ನಿಧಾನವಾಗಿ ಇಳಿಯತೊಡಗಿತು. ಗ್ರಾಮಸ್ಥರೆಲ್ಲ ಗ್ರಾಮಕ್ಕೆ ಹಿಂದಿರುಗಿದರು. ಗ್ರಾಮದ ಬದಿಯಲ್ಲಿ ಒಂದು ದೊಡ್ಡ ಕಪ್ಪು ಕಲ್ಲು ಕಾಣಿಸಿತು. ಆ ಕಲ್ಲು ಹಿಂದೆ ಯಾರಿಗೂ ಕಾಣಿಸಿರಲಿಲ್ಲ. ಕುತೂಹಲದಿಂದ ಒಬ್ಬ ವ್ಯಕ್ತಿ ಹತ್ತಿರ ಹೋಗಿ ತನ್ನ ಕೈಯಲ್ಲಿದ್ದ ಚೂಪಾದ ಕೋಲನ್ನು ಆ ಕಲ್ಲಿಗೆ ತಗಲಿಸಿದ. ಕೋಲು ತಗಲಿದ ತಕ್ಷಣ ಕೂಡಲೇ ಆ ಕಲ್ಲಿನಿಂದ ರಕ್ತಸ್ರಾವ ಆರಂಭವಾಯಿತು. ಈ ವಿಷಯ ಗ್ರಾಮದ ಮನೆ ಮನೆಗೂ ತಲುಪಿತು. ನಿಜವಾದ ಅರ್ಥ ಯಾರಿಗೂ ಗೊತ್ತಿರಲಿಲ್ಲ. ಆ ರಾತ್ರಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಶನಿದೇವರು ಬಂದು ಆತನಿಗೆ ತಿಳಿಸುತ್ತಾರೆ, ನನ್ನನ್ನು ಇಲ್ಲೇ ಪ್ರತಿಷ್ಠಾಪಿಸು, ನನಗೆ ಮಂದಿರ ಬೇಕಾಗಿಲ್ಲ, ಆಕಾಶವೇ ನನ್ನ ಗರ್ಭದ ಗುಡಿ ಅಂತ ಹೇಳಿ ಆತನಿಗೆ ತಿಳಿಸುತ್ತಾರೆ. ಆ ವ್ಯಕ್ತಿ ಬೆಚ್ಚಿ ಬಿದ್ದನು. ಎಚ್ಚರವಾಯಿತು. ಆತ ಕಂಡ ಕನಸು ಸಾಮಾನ್ಯದ್ದಾಗಿರಲಿಲ್ಲ. ಅದು ದೇವರ ಆಶೀರ್ವಾದವಾಗಿತ್ತು. ಆತ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಯೋಚಿಸುತ್ತಾ ಇದ್ದನು. ಮರುದಿನ ಬೆಳಗ್ಗೆ ಗ್ರಾಮಸ್ಥರೆಲ್ಲ ಆ ಕಲ್ಲಿನ ಬಳಿ ಸೇರಿರ್ತಾರೆ. ಆಗ ಆ ವ್ಯಕ್ತಿ, ಶನಿದೇವರು ನನ್ನ ಕನಸಿನಲ್ಲಿ ಬಂದು ನನಗೆ ಆದೇಶವನ್ನು ತಿಳಿಸಿದ್ದಾರೆ, ನನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಿ, ನನಗೆ ಮಂದಿರ ಬೇಡ, ಆಕಾಶವೇ ನನ್ನ ಗರ್ಭಗುಡಿ ಅಂತ ಹೇಳಿ ಶನಿದೇವರು ಆದೇಶವನ್ನು ನೀಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರಿಗೆಲ್ಲ ತಿಳಿಸ್ತಾರೆ. ಅದಕ್ಕೆ ಗ್ರಾಮಸ್ಥರು ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಹೀಗೆ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಕೂಡಿ ಆ ದೊಡ್ಡ ಕಪ್ಪು ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಲು ಆರಂಭಿಸಿದರು. ಯಾರೂ ಮಂದಿರ ಕಟ್ಟಲಿಲ್ಲ. ಶನಿದೇವರ ಮಾತಿನಂತೆ ತೆರೆದ ಆಕಾಶವೇ ಅವರ ಗರ್ಭಗುಡಿ ಆಯಿತು. ಈಗಲೂ ಸಹ ನಾವು ಅದನ್ನು ನೋಡಬಹುದು. ಕಲ್ಲನ್ನು ಶನಿದೇವರು ಅಂತ ಹೇಳಿ ಭಾವಿಸಿ ಪೂಜೆ ಮಾಡಲು ಆರಂಭಿಸಿದ ನಂತರ ವರ್ಷಗಳೇ ಕಳೆದರೂ ಆ ಗ್ರಾಮದಲ್ಲಿ ಅಸಾಧಾರಣವಾದದ್ದು ಕಂಡು ಬಂದಿತು. ಕಳ್ಳತನವೇ ಆ ಗ್ರಾಮದಲ್ಲಿ ಇರಲಿಲ್ಲ. ಯಾರಾದರೂ ತಪ್ಪು ಮಾಡಲು ನಿರ್ಧರಿಸಿದ ತಕ್ಷಣವೇ ಅವರಿಗೆ ಅನಿರೀಕ್ಷಿತ ಕಷ್ಟ ಎದುರಾಗುತ್ತಿತ್ತು ಎಂದು ಗ್ರಾಮಸ್ಥರಿಗೆ ತಿಳಿಯಿತು. ಇಲ್ಲಿ ನ್ಯಾಯ ಕಾಪಾಡುವುದು ನಾವಲ್ಲ, ನ್ಯಾಯ ಕಾಪಾಡುವುದು ಶನಿದೇವರು ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಭಾವಿಸ್ತಾರೆ. ಹೀಗಾಗಿ ಮನೆಗಳಿಗೆ ಬಾಗಿಲು ಹಾಕದೇ ಇರಲು ಅಲ್ಲಿನ ಗ್ರಾಮಸ್ಥರು ನಿರ್ಧರಿಸ್ತಾರೆ. ಆ ಪರಂಪರೆಯನ್ನು ನಾವು ಇಂದಿಗೂ ನೋಡಬಹುದು. ಅಲ್ಲಿರುವಂತಹ ಮನೆಗಳಿಗೂ ಕೂಡ ಹಾಗೂ ಬ್ಯಾಂಕುಗಳು ಹಾಗೂ ಅಂಗಡಿ ಮುಂಗಟ್ಟಿಗಳಿಗೂ ಕೂಡ ಅಲ್ಲಿ ಬಾಗಿಲು ಇರುವುದಿಲ್ಲ. ಈ ಪರಂಪರೆಯನ್ನು ಆ ಗ್ರಾಮಸ್ಥರು ಇಂದಿಗೂ ಮುಂದುವರಿಸುತ್ತಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ಅಲ್ಲಿಗೆ ಬರುತ್ತಾರೆ. ಬಂದು ಎಣ್ಣೆ ಅಭಿಷೇಕವನ್ನು ಮಾಡಿಸುತ್ತಾರೆ. ಜೀವನದ ಕಷ್ಟಗಳನ್ನು ನಿವಾರಣೆ ಮಾಡುವಂತೆ ಶನಿದೇವರನ್ನು ಪ್ರಾರ್ಥಿಸುತ್ತಾರೆ. ಹಾಗೆ ಜನರ ನಂಬಿಕೆಯಂತೆ ಸತ್ಯ ಮತ್ತು ನೀತಿ ಇದ್ದವರನ್ನು ಶನಿದೇವರು ರಕ್ಷಿಸುತ್ತಾರೆ. ತಪ್ಪು ಮಾಡಿದವರನ್ನು ಮಾತ್ರ ಶನಿ ಶಿಕ್ಷಿಸುತ್ತಾನೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಶನಿ ಸಿಂಗಾಪುರ ದೇವಸ್ಥಾನದ ಇತಿಹಾಸ ಹಾಗೂ ಅದರ ವಿಶೇಷತೆ ಏನು ಅಂತ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.